ಕನಕಪುರ ಮುಖ್ಯ ರಸ್ತೆಯಿಂದ ಕೇವಲ 50 ಮೀಟರ್ ಒಳಗಿರುವಂಥ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂಥ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲಿಸದೆ ಒಂದು ಕಡೆಗೆ ಯಾವ ರೀತಿ ಬೇಕಾದರೂ ಇದು ಸ್ಫೋಟ ಆಗ್ಬೋದು ಅಥವಾ ಲೀಕೇಜ್ ಆಗ್ಬೋದು, ಯೂಸ್ಡ್ ಸಿಲಿಂಡರ್ಗಳನ್ನ ರೀಪೇಂಟ್ ಮಾಡಿ ರೀಫರ್ಬಿಶ್ ಮಾಡ್ತಿರೋಂಥ ಕೆಲಸವನ್ನು ಮಾಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದನ್ನು ಖುದ್ದು ಒಪ್ಕೊಂಡಿದ್ದಾರೆ ಕೂಡ ಫಯಾಜ್. ಹೌದು, ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಅಂತ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರ ಬಳಿಯೂ ಒಂದು ಸ್ಥಳೀಯವಾದ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಈಗ ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಬಹುತೇಕ ಜನರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ. ಆದರೆ ಅವರು ಹೇಳುವ ಪ್ರಕಾರ ಮಯನ್ಮಾರ್ನಿಂದ ಬಂದಿದ್ದೇವೆ ಅಂತಾರೆ. ಆದರೆ ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಿರೋದಾಗಿ, ಬಾಂಗ್ಲಾದೇಶನ ಬಾರ್ಡರ್ನಲ್ಲಿ ದುಡ್ಡು ಕೊಟ್ಟು ಬಂದಿರೋದಾಗಿ ಇಲ್ಲಿರುವಂಥ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಇದಕ್ಕೆ ಅಂಟುಕೊಂಡಂತೆ ಮತ್ತೊಂದು ಪ್ರದೇಶ ಏನಿದೆ, ಈ ಸದ್ಯದ ಮಟ್ಟಿಗೆ ಕಡಿಮೆ ಅಂದರೂ ಕೂಡ 8 ಕುಟುಂಬಗಳು ಇಲ್ಲಿ ವಾಸ ಆಗಿರುವಂಥದ್ದು. ಈ 8 ಕುಟುಂಬಗಳ ಮಾಹಿತಿಯ ಪ್ರಕಾರ ಮಯನ್ಮಾರ್ನಲ್ಲಿ ಹುಟ್ಟಿದ್ವಿ, ಅದಾದ ನಂತರ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿದ್ವಿ. ಅಲ್ಲಿ ಇರುವಂಥ ಸಮಸ್ಯೆಗಳು ನಮಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗಿತ್ತು. ಆ ಕಾರಣದಿಂದಾಗಿ ನಾವು ಅಲ್ಲಿರುವಂಥ ದಲ್ಲಾಳಿಗೆ ತಲೆಗೆ 25,000 ರೂಪಾಯಿಯನ್ನು ಕೊಟ್ಟು ಇಲ್ಲಿಗೆ ಬಂದು ಇದ್ದೇವೆ. ಈ ಜಾಗದಲ್ಲಿ ಕಳೆದ 4 ವರ್ಷಗಳಿಂದ ಇದ್ದೇವೆ ಅಂತ ತಿಳಿಸ್ತಾರೆ. ಆದರೆ ಈ ಒಂದು ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಮಾಹಿತಿಯ ಪ್ರಕಾರ 2 ರಿಂದ 3 ತಿಂಗಳಷ್ಟೇ ಆಗಿರ್ಬೋದು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಗಮನಕ್ಕೆ ಬಂದಿದೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿರೋರು ಅಂತ. ಆದರೆ ಇವ್ರನ್ನ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆನ ಒಂದು ಕಡೆ ನೀಡಿದರೆ, ಮತ್ತೊಂದು ಕಡೆ ಇಲ್ಲಿರುವಂಥ ಸ್ಥಳೀಯರ ಮಾಹಿತಿಯ ಪ್ರಕಾರ, ಅಂದರೆ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಬಾಂಗ್ಲಾದಿಂದ ಬಂದಿರುವಂಥವ್ರು, ಅವರ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯಿತು ಅಂದರೆ ಈ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಜನ ಕಸವನ್ನು ಆಯುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸುಸಜ್ಜಿತವಾದ ಮನೆ ಅಲ್ಲ, ಆದರೆ ಒಂದು ಟೆಂಟ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕಸವನ್ನು ಆಯ್ತಾರೆ. ಇಲ್ಲಿರುವಂಥ ಅಷ್ಟು ವಾಹನಗಳನ್ನು ಇವರು ಕಸವನ್ನು ಆಯ್ದು ಜೀವನವನ್ನು ಕಟ್ಕೊಂಡಿದ್ದೇವೆ ಅಂತ ಹೇಳ್ತಿರುವಂಥದ್ದು. ಯಾವ ವಾಹನಕ್ಕಾದರೂ ದಾಖಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಒದಗಿಸೋದಕ್ಕೆ ಸದ್ಯದ ಮಟ್ಟಿಗೆ ಇವ್ರ ಕೈಯಿಂದ ಆಗಿಲ್ಲ. ಅದರ ಜೊತೆಗೆ ಯಾರ ಬಳಿಯೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ಥಳೀಯವಾಗಿ ಇರಬೇಕಾದಂಥ ಒಂದು ದಾಖಲಾತಿ ಕೂಡ ಇಲ್ಲದೇ ಇರೋದು ವಿಪರ್ಯಾಸ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ, ಇದು ಯಾವುದೂ ಕೂಡ ಗೃಹ ಇಲಾಖೆಗೆ ಗೊತ್ತಾಗಿಲ್ಲ, ಇದು ಯಾವುದೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಇಂಟೆಲಿಜೆನ್ಸ್ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ. ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಇಲ್ಲಿರುವಂಥ ಪಂಚಾಯಿತಿ ಮೆಂಬರ್ಗಳಾಗ್ಬೋದು, ಯಾರಿಗೂ ಕೂಡ ಗೊತ್ತಾಗಿಲ್ವಾ, ಅಥವಾ ಗೊತ್ತಾದರೂ ಕೂಡ ರಾಜಕೀಯ ಕಾರಣದಿಂದ ಸುಮ್ಮನಿದ್ದಾರಾ ಅಥವಾ ಪ್ರಭಾವಿಶಾಲಿಗಳ ಒತ್ತಡದಿಂದ ಸುಮ್ಮನಿದ್ದಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಈ ಸದ್ಯಕ್ಕೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯವನ್ನು ನಾವು ತೋರಿಸ್ತಾ ಇರೋವಂಥದ್ದು. ಇದ್ರ ಜೊತೆಗೆ ವಾಹನಗಳ ದಾಖಲಾತಿಗಳು, ವಾಹನವನ್ನು ಚಲಾಯಿಸ್ತಿರುವಂಥ ಚಾಲಕರ ದಾಖಲಾತಿ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ನಂತರ ಈ ಒಂದು ಅಂಶ ಹೊರಗಡೆ ಬಂದಿತ್ತ, ಅಥವಾ ಮೊದಲೇ ಅಂಶ ಗೊತ್ತಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅಂಶವನ್ನು ಮುಚ್ಚಿಡ್ಲಾಗಿತ್ತಾ ಅನ್ನೊಂದು ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಖಂಡಿತವಾಗಿಯೂ ದೇಶದ ಭದ್ರತೆ ಅನ್ನೋ ವಿಚಾರ ಬಂದಾಗ ಈ ರೀತಿ ಅಕ್ರಮವಾಗಿ ನೆಲೆಸಿರುವಂಥ ವ್ಯಕ್ತಿಗಳ ಜಾಡು ಹಿಡಿಯಬೇಕಾಗಿದ್ದ ಗೃಹ ಇಲಾಖೆ ಹಾಗೂ ಪೊಲೀಸರ ವಿಫಲವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ಸದ್ಯಕ್ಕಾದರೂ ಇಂತಹ ನುಸುಳುಕೋರರನ್ನು ವಾಪಸ್ ಡಿಪೋರ್ಟ್ ಮಾಡುವ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗಿದೆ. ಸರ್ಕಾರ ಖಂಡಿತವಾಗಿಯೂ ಇದನ್ನ ಗಮನ ಹರಿಸಬೇಕು. ಅದಾದ ನಂತರ ಇವರು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕಾಗಿರುವಂಥದ್ದು ಕಟ್ಟಿಟ ಬುತ್ತಿಯಾಗಿದೆ. ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಈ ಒಂದು ವರದಿಗೆ ಸ್ಪಂದಿಸುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಕಪುರ ಮುಖ್ಯ ರಸ್ತೆಯಿಂದ ಕೇವಲ 50 ಮೀಟರ್ ಒಳಗಿರುವಂಥ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂಥ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲಿಸದೆ ಒಂದು ಕಡೆಗೆ ಯಾವ ರೀತಿ ಬೇಕಾದರೂ ಇದು ಸ್ಫೋಟ ಆಗ್ಬೋದು ಅಥವಾ ಲೀಕೇಜ್ ಆಗ್ಬೋದು, ಯೂಸ್ಡ್ ಸಿಲಿಂಡರ್ಗಳನ್ನ ರೀಪೇಂಟ್ ಮಾಡಿ ರೀಫರ್ಬಿಶ್ ಮಾಡ್ತಿರೋಂಥ ಕೆಲಸವನ್ನು ಮಾಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದನ್ನು ಖುದ್ದು ಒಪ್ಕೊಂಡಿದ್ದಾರೆ ಕೂಡ ಫಯಾಜ್. ಹೌದು, ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಅಂತ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರ ಬಳಿಯೂ ಒಂದು ಸ್ಥಳೀಯವಾದ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಈಗ ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಬಹುತೇಕ ಜನರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ. ಆದರೆ ಅವರು ಹೇಳುವ ಪ್ರಕಾರ ಮಯನ್ಮಾರ್ನಿಂದ ಬಂದಿದ್ದೇವೆ ಅಂತಾರೆ. ಆದರೆ ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಿರೋದಾಗಿ, ಬಾಂಗ್ಲಾದೇಶನ ಬಾರ್ಡರ್ನಲ್ಲಿ ದುಡ್ಡು ಕೊಟ್ಟು ಬಂದಿರೋದಾಗಿ ಇಲ್ಲಿರುವಂಥ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಇದಕ್ಕೆ ಅಂಟುಕೊಂಡಂತೆ ಮತ್ತೊಂದು ಪ್ರದೇಶ ಏನಿದೆ, ಈ ಸದ್ಯದ ಮಟ್ಟಿಗೆ ಕಡಿಮೆ ಅಂದರೂ ಕೂಡ 8 ಕುಟುಂಬಗಳು ಇಲ್ಲಿ ವಾಸ ಆಗಿರುವಂಥದ್ದು. ಈ 8 ಕುಟುಂಬಗಳ ಮಾಹಿತಿಯ ಪ್ರಕಾರ
ಮಯನ್ಮಾರ್ನಲ್ಲಿ ಹುಟ್ಟಿದ್ವಿ, ಅದಾದ ನಂತರ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿದ್ವಿ. ಅಲ್ಲಿ ಇರುವಂಥ ಸಮಸ್ಯೆಗಳು ನಮಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗಿತ್ತು. ಆ ಕಾರಣದಿಂದಾಗಿ ನಾವು ಅಲ್ಲಿರುವಂಥ ದಲ್ಲಾಳಿಗೆ ತಲೆಗೆ 25,000 ರೂಪಾಯಿಯನ್ನು ಕೊಟ್ಟು ಇಲ್ಲಿಗೆ ಬಂದು ಇದ್ದೇವೆ. ಈ ಜಾಗದಲ್ಲಿ ಕಳೆದ 4 ವರ್ಷಗಳಿಂದ ಇದ್ದೇವೆ ಅಂತ ತಿಳಿಸ್ತಾರೆ. ಆದರೆ ಈ ಒಂದು ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಮಾಹಿತಿಯ ಪ್ರಕಾರ 2 ರಿಂದ 3 ತಿಂಗಳಷ್ಟೇ ಆಗಿರ್ಬೋದು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಗಮನಕ್ಕೆ ಬಂದಿದೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿರೋರು ಅಂತ. ಆದರೆ ಇವ್ರನ್ನ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆನ ಒಂದು ಕಡೆ ನೀಡಿದರೆ, ಮತ್ತೊಂದು ಕಡೆ ಇಲ್ಲಿರುವಂಥ ಸ್ಥಳೀಯರ ಮಾಹಿತಿಯ ಪ್ರಕಾರ ಅಂದರೆ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಬಾಂಗ್ಲಾದಿಂದ ಬಂದಿರುವಂಥವ್ರು ಅವರ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯಿತು ಅಂದರೆ ಈ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಜನ ಕಸವನ್ನು ಆಯುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸುಸಜ್ಜಿತವಾದ ಮನೆ ಅಲ್ಲ, ಆದರೆ ಒಂದು ಟೆಂಟ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕಸವನ್ನು ಆಯ್ತಾರೆ. ಇಲ್ಲಿರುವಂಥ ಅಷ್ಟು ವಾಹನಗಳನ್ನು ಇವರು ಕಸವನ್ನು ಆಯ್ದು ಜೀವನವನ್ನು ಕಟ್ಕೊಂಡಿದ್ದೇವೆ ಅಂತ ಹೇಳ್ತಿರುವಂಥದ್ದು. ಯಾವ ವಾಹನಕ್ಕಾದರೂ ದಾಖಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಒದಗಿಸೋದಕ್ಕೆ ಸದ್ಯದ ಮಟ್ಟಿಗೆ ಇವ್ರ ಕೈಯಿಂದ ಆಗಿಲ್ಲ. ಅದರ ಜೊತೆಗೆ ಯಾರ ಬಳಿಯೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ಥಳೀಯವಾಗಿ ಇರಬೇಕಾದಂಥ ಒಂದು ದಾಖಲಾತಿ ಕೂಡ ಇಲ್ಲದೇ ಇರೋದು ವಿಪರ್ಯಾಸ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಇದು ಯಾವುದೂ ಕೂಡ ಗೃಹ ಇಲಾಖೆಗೆ ಗೊತ್ತಾಗಿಲ್ಲ, ಇದು ಯಾವುದೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಇಂಟೆಲಿಜೆನ್ಸ್ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ. ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಇಲ್ಲಿರುವಂಥ ಪಂಚಾಯಿತಿ ಮೆಂಬರ್ಗಳಾಗ್ಬೋದು, ಯಾರಿಗೂ ಕೂಡ ಗೊತ್ತಾಗಿಲ್ವಾ, ಅಥವಾ ಗೊತ್ತಾದರೂ ಕೂಡ ರಾಜಕೀಯ ಕಾರಣದಿಂದ ಸುಮ್ಮನಿದ್ದಾರಾ ಅಥವಾ ಪ್ರಭಾವಿಶಾಲಿಗಳ ಒತ್ತಡದಿಂದ ಸುಮ್ಮನಿದ್ದಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಈ ಸದ್ಯಕ್ಕೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯವನ್ನು ನಾವು ತೋರಿಸ್ತಾ ಇರೋವಂಥದ್ದು. ಇದ್ರ ಜೊತೆಗೆ ವಾಹನಗಳ ದಾಖಲಾತಿಗಳು, ವಾಹನವನ್ನು ಚಲಾಯಿಸ್ತಿರುವಂಥ ಚಾಲಕರ ದಾಖಲಾತಿ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ನಂತರ ಈ ಒಂದು ಅಂಶ ಹೊರಗಡೆ ಬಂದಿತ್ತ ಅಥವಾ ಮೊದಲೇ ಅಂಶ ಗೊತ್ತಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅಂಶವನ್ನು ಮುಚ್ಚಿಡ್ಲಾಗಿತ್ತಾ ಅನ್ನೊಂದು ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಖಂಡಿತವಾಗಿಯೂ ದೇಶದ ಭದ್ರತೆ ಅನ್ನೋ ವಿಚಾರ ಬಂದಾಗ ಈ ರೀತಿ ಅಕ್ರಮವಾಗಿ ನೆಲೆಸಿರುವಂಥ ವ್ಯಕ್ತಿಗಳ ಜಾಡು ಹಿಡಿಯಬೇಕಾಗಿದ್ದ ಗೃಹ ಇಲಾಖೆ ಹಾಗೂ ಪೊಲೀಸರ ವಿಫಲವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ಸದ್ಯಕ್ಕಾದರೂ ಇಂತಹ ನುಸುಳುಕೋರರನ್ನು ವಾಪಸ್ ಡಿಪೋರ್ಟ್ ಮಾಡುವ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗಿದೆ. ಸರ್ಕಾರ ಖಂಡಿತವಾಗಿಯೂ ಇದನ್ನ ಗಮನ ಹರಿಸಬೇಕು. ಅದಾದ ನಂತರ ಇವರು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕಾಗಿರುವಂಥದ್ದು ಕಟ್ಟಿಟ ಬುತ್ತಿಯಾಗಿದೆ. ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಈ ಒಂದು ವರದಿಗೆ ಸ್ಪಂದಿಸುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಕಪುರ ಮುಖ್ಯ ರಸ್ತೆಯಿಂದ ಕೇವಲ 50 ಮೀಟರ್ ಒಳಗಿರುವಂಥ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂಥ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂಥ ಕೆಲಸ ನಡೀತಾ ಇರೋವಂಥದ್ದು. ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲಿಸದೆ ಒಂದು ಕಡೆಗೆ ಯಾವ ರೀತಿ ಬೇಕಾದರೂ ಇದು ಸ್ಫೋಟ ಆಗ್ಬೋದು ಅಥವಾ ಲೀಕೇಜ್ ಆಗ್ಬೋದು, ಯೂಸ್ಡ್ ಸಿಲಿಂಡರ್ಗಳನ್ನ ರೀಪೇಂಟ್ ಮಾಡಿ ರೀಫರ್ಬಿಶ್ ಮಾಡ್ತಿರೋಂಥ ಕೆಲಸವನ್ನು ಮಾಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದನ್ನು ಖುದ್ದು ಒಪ್ಕೊಂಡಿದ್ದಾರೆ ಕೂಡ ಫಯಾಜ್. ಹೌದು, ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಅಂತ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಯಾರ ಬಳಿಯೂ ಒಂದು ಸ್ಥಳೀಯವಾದ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಈಗ ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಬಹುತೇಕ ಜನರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ. ಆದರೆ ಅವರು ಹೇಳುವ ಪ್ರಕಾರ ಮಯನ್ಮಾರ್ನಿಂದ ಬಂದಿದ್ದೇವೆ ಅಂತಾರೆ. ಆದರೆ ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಿರೋದಾಗಿ, ಬಾಂಗ್ಲಾದೇಶನ ಬಾರ್ಡರ್ನಲ್ಲಿ ದುಡ್ಡು ಕೊಟ್ಟು ಬಂದಿರೋದಾಗಿ ಇಲ್ಲಿರುವಂಥ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಇದಕ್ಕೆ ಅಂಟುಕೊಂಡಂತೆ ಮತ್ತೊಂದು ಪ್ರದೇಶ ಏನಿದೆ, ಈ ಸದ್ಯದ ಮಟ್ಟಿಗೆ ಕಡಿಮೆ ಅಂದರೂ ಕೂಡ 8 ಕುಟುಂಬಗಳು ಇಲ್ಲಿ ವಾಸ ಆಗಿರುವಂಥದ್ದು. ಈ 8 ಕುಟುಂಬಗಳ ಮಾಹಿತಿಯ ಪ್ರಕಾರ ಮಯನ್ಮಾರ್ನಲ್ಲಿ ಹುಟ್ಟಿದ್ವಿ, ಅದಾದ ನಂತರ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿದ್ವಿ. ಅಲ್ಲಿ ಇರುವಂಥ ಸಮಸ್ಯೆಗಳು ನಮಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗಿತ್ತು. ಆ ಕಾರಣದಿಂದಾಗಿ ನಾವು ಅಲ್ಲಿರುವಂಥ ದಲ್ಲಾಳಿಗೆ ತಲೆಗೆ 25,000 ರೂಪಾಯಿಯನ್ನು ಕೊಟ್ಟು ಇಲ್ಲಿಗೆ ಬಂದು ಇದ್ದೇವೆ. ಈ ಜಾಗದಲ್ಲಿ ಕಳೆದ 4 ವರ್ಷಗಳಿಂದ ಇದ್ದೇವೆ ಅಂತ ತಿಳಿಸ್ತಾರೆ. ಆದರೆ ಈ ಒಂದು ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಮಾಹಿತಿಯ ಪ್ರಕಾರ 2 ರಿಂದ 3 ತಿಂಗಳಷ್ಟೇ ಆಗಿರ್ಬೋದು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಗಮನಕ್ಕೆ ಬಂದಿದೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿರೋರು ಅಂತ. ಆದರೆ ಇವ್ರನ್ನ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆನ ಒಂದು ಕಡೆ ನೀಡಿದರೆ, ಮತ್ತೊಂದು ಕಡೆ ಇಲ್ಲಿರುವಂಥ ಸ್ಥಳೀಯರ ಮಾಹಿತಿಯ ಪ್ರಕಾರ ಅಂದರೆ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಬಾಂಗ್ಲಾದಿಂದ ಬಂದಿರುವಂಥವ್ರು ಅವರ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯಿತು ಅಂದರೆ ಈ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಜನ ಕಸವನ್ನು ಆಯುವಂಥ ಕೆಲಸವನ್ನು ಮಾಡ್ತಾರೆ.
ಒಂದು ಸುಸಜ್ಜಿತವಾದ ಮನೆ ಅಲ್ಲ, ಆದರೆ ಒಂದು ಟೆಂಟ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕಸವನ್ನು ಆಯ್ತಾರೆ. ಇಲ್ಲಿರುವಂಥ ಅಷ್ಟು ವಾಹನಗಳನ್ನು ಇವರು ಕಸವನ್ನು ಆಯ್ದು ಜೀವನವನ್ನು ಕಟ್ಕೊಂಡಿದ್ದೇವೆ ಅಂತ ಹೇಳ್ತಿರುವಂಥದ್ದು. ಯಾವ ವಾಹನಕ್ಕಾದರೂ ದಾಖಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಒದಗಿಸೋದಕ್ಕೆ ಸದ್ಯದ ಮಟ್ಟಿಗೆ ಇವ್ರ ಕೈಯಿಂದ ಆಗಿಲ್ಲ. ಅದರ ಜೊತೆಗೆ ಯಾರ ಬಳಿಯೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ಥಳೀಯವಾಗಿ ಇರಬೇಕಾದಂಥ ಒಂದು ದಾಖಲಾತಿ ಕೂಡ ಇಲ್ಲದೇ ಇರೋದು ವಿಪರ್ಯಾಸ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಇದು ಯಾವುದೂ ಕೂಡ ಗೃಹ ಇಲಾಖೆಗೆ ಗೊತ್ತಾಗಿಲ್ವಾ, ಇದು ಯಾವುದೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಇಂಟೆಲಿಜೆನ್ಸ್ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ? ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಇಲ್ಲಿರುವಂಥ ಪಂಚಾಯಿತಿ ಮೆಂಬರ್ಗಳಾಗ್ಬೋದು, ಯಾರಿಗೂ ಕೂಡ ಗೊತ್ತಾಗಿಲ್ವಾ? ಅಥವಾ ಗೊತ್ತಾದರೂ ಕೂಡ ರಾಜಕೀಯದ ಕಾರಣದಿಂದ ಸುಮ್ಮನಿದ್ದಾರಾ ಅಥವಾ ಪ್ರಭಾವಿಶಾಲಿಗಳ ಒತ್ತಡದಿಂದ ಸುಮ್ಮನಿದ್ದಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ಸದ್ಯಕ್ಕೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯವನ್ನು ನಾವು ತೋರಿಸ್ತಾ ಇರುವಂಥದ್ದು. ಇದ್ರ ಜೊತೆಗೆ ವಾಹನಗಳ ದಾಖಲಾತಿಗಳು, ವಾಹನವನ್ನು ಚಲಾಯಿಸ್ತಿರುವಂಥ ಚಾಲಕರ ದಾಖಲಾತಿ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ನಂತರ ಈ ಒಂದು ಅಂಶ ಹೊರಗಡೆ ಬಂದಿತ್ತ ಅಥವಾ ಮೊದಲೇ ಅಂಶ ಗೊತ್ತಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅಂಶವನ್ನು ಮುಚ್ಚಿಡ್ಲಾಗಿತ್ತಾ ಅನ್ನೊಂದು ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಖಂಡಿತವಾಗಿಯೂ ದೇಶದ ಭದ್ರತೆ ಅನ್ನೋ ವಿಚಾರ ಬಂದಾಗ ಈ ರೀತಿ ಅಕ್ರಮವಾಗಿ ನೆಲೆಸಿರುವಂಥ ವ್ಯಕ್ತಿಗಳ ಜಾಡು ಹಿಡಿಯಬೇಕಾಗಿದ್ದ ಗೃಹ ಇಲಾಖೆ ಹಾಗೂ ಪೊಲೀಸರ ವಿಫಲವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ಸದ್ಯಕ್ಕಾದರೂ ಇಂತಹ ನುಸುಳುಕೋರರನ್ನ ವಾಪಸ್ ಡಿಪೋರ್ಟ್ ಮಾಡುವ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗಿದೆ. ಸರ್ಕಾರ ಖಂಡಿತವಾಗಿಯೂ ಇದನ್ನ ಗಮನ ಹರಿಸಬೇಕು. ಅದಾದ ನಂತರ ಇವರು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕಾಗಿರುವಂಥದ್ದು ಕಟ್ಟಿಟ ಬುತ್ತಿಯಾಗಿದೆ. ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಈ ಒಂದು ವರದಿಗೆ ಸ್ಪಂದಿಸುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.